ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಅರವಿಂದ್ ಕೇಜ್ರಿವಾಲ್ ಬಿಡುಗಡೆ ಹಿನ್ನೆಲೆ ಇಂದು ವಿಜಯಪುರ ನಗರದ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನ ಮಾಡಿದರು. बोलो भारत माता की जय, बोलो भारत माता की जय. अरविंद केजरीवाल गे, अरविंद केजरीवाल गे. ಎಲ್ಲರಿಗೂ ನಮಸ್ಕಾರ. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ. ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ನಾಯಕರು ಹಾಗೂ ದೆಹಲಿ ಮುಖ್ಯಮಂತ್ರಿಗಳಾದ ಅರವಿಂದ್ ಕೇಜ್ರಿವಾಲ್ ಸುಮಾರು ತಿಂಗಳಿಂದ ಜೈಲಲ್ಲಿದ್ದರು. ತಮಗೆಲ್ಲರೂ ಗೊತ್ತಿರುವ ಹಾಗೆ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಸುಳ್ಳು ಪ್ರಕರಣದಲ್ಲಿ, ಎಕ್ಸೈಸ್ ಪಾಲಿಸಿ ಒಂದು ಸುಳ್ಳು ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಜೈಲಾಗಿತ್ತು. ಸಿಬಿಐನವರು, ಇಡಿಐನವರು, ಪ್ರತಿಯೊಂದು ಏಜೆನ್ಸಿ ಸೆಂಟ್ರಲ್ ಏಜೆನ್ಸಿ ಏನಿದೆ ಎಲ್ಲ ಸೆಂಟ್ರಲ್ ಏಜೆನ್ಸಿಯವರು ಅವ್ರ ವಿರುದ್ಧ ಒಂದು ಆರೋಪವನ್ನು ಹಾಕಿ ಜೈಲಿಗೆ ಹಾಕಿದ್ರು. ಅರವಿಂದ್ ಕೇಜ್ರಿವಾಲ್ ಅಷ್ಟೇ ಅಲ್ಲದೆ ಸುಮಾರು 10 ರಿಂದ 12 ಜನ ಆಮ್ ಆದ್ಮಿ ಪಕ್ಷದ ನಾಯಕರನ್ನು ಕೂಡ ಜೈಲಲ್ಲಿ ಹಾಕಿದ್ರು. ಅದರಲ್ಲಿ ಸಂಜಯ್ ಸಿಂಗ್ ಆಗಿರ್ಬೋದು, ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಸಂಜಯ್ ಸಿಂಗ್ ಮತ್ತೆ ಸತ್ಯೇಂದ್ರ ಜೈನ್ ಆಗಿರ್ಬೋದು, ದುರ್ಗೇಶ್ ಪಾಠಕ್ ಅವರಾಗಿರ್ಬೋದು. ಸೊ ಈಗ ಸುಮಾರು ನಮ್ಮ ಆಮ್ ಆದ್ಮಿ ಪಕ್ಷದ ಮುಖಂಡರು, ನಾಯಕರು ಅವ್ರ ವಿರುದ್ಧ ಒಂದು ಎಕ್ಸೈಸ್ ಪಾಲಿಸಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಒಂದು ಸುಳ್ಳು ಆರೋಪದಲ್ಲಿ ಒಂದು ಇವತ್ತು ಅವ್ರನ್ನೆಲ್ಲ ಬಂಧಿಸಲಾಗಿತ್ತು, ಜೈಲಲ್ಲಿ ಇಟ್ಟಿದ್ರು. ಸೊ ಎಲ್ಲರಿಗೂ ಬೇರೆ ಸಿಕ್ಕಿದೆ. ಅರವಿಂದ್ ಕೇಜ್ರಿವಾಲ್ ಇವತ್ತು ಬೇರೆ ಸಿಕ್ಕಿದೆ. ಇದಕ್ಕಿಂತ ಮುಂಚೆ ಸತ್ಯೇಂದ್ರ ಜೈನ್ ಅವರಿಗೆ ಮತ್ತೆ ದುರ್ಗೇಶ್ ಪಾಠಕ್ ಅವರಿಗೆ ಎಲ್ಲರಿಗೂ ಬೇರೆ ಸಿಕ್ಕಿದೆ. ಯಾಕೆ ಬೇರೆ ಸಿಕ್ಕಿದೆ ಅಂತಂದ್ರೆ, ಯಾವುದೇ ಒಂದು ಕೇಸಲ್ಲಿ ಇಡಿ ಆಗಿರ್ಬೋದು, ಸಿಬಿಐ ಕೇಸ್ ಆಗಿರ್ಬೋದು, ಆಮ್ ಆದ್ಮಿ ಪಕ್ಷದ ನಾಯಕರ ವಿರುದ್ಧ ಯಾವುದೇ ಒಂದು ಎವಿಡೆನ್ಸ್ ಇಲ್ಲ. ಇವತ್ತು ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಇಡಿ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತಾ ಇದ್ರಿ ಅಂತ ಸಿಬಿಐ ಒಂದು ಪ್ರಶ್ನೆ ಮಾಡಿದೆ. ಇಡಿ ಒಂದು ಕೇಸ್ನಲ್ಲಿ ಹೋದ ತಿಂಗಳು ಬೇಲ್ ಕೊಟ್ಟಿತ್ತು ಹೈಕೋರ್ಟ್. ಸೊ ಆ ಬೇಲ್ ಕೊಟ್ಟ ದಿವಸನೇ ಕೂಡ ಸಿಬಿಐನವರು ಅರೆಸ್ಟ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಅಂದ್ರೆ ಇವ್ರ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ಅರವಿಂದ್ ಕೇಜ್ರಿವಾಲ್ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು, ಯಾವುದೇ ಕಾರಣಕ್ಕೂ ಇವರು ದೆಹಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಬಾರದು ಅಂತೇಳಿ ಒಂದು ಕುತಂತ್ರ. ಒಂದು ನಮ್ಮ ಸಿಬಿಐ ಮತ್ತೆ ಇಡಿ ಏನಿದೆ, ಹೋಮ್ ಮಿನಿಸ್ಟರ್ ಅಂಡರ್ ಬರುತ್ತೆ. ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರ ಇನ್ಸ್ಟ್ರಕ್ಷನ್ಸ್ ಮೇಲೆ, ನರೇಂದ್ರ ಮೋದಿ ಅವರ ಇನ್ಸ್ಟ್ರಕ್ಷನ್ಸ್ ಮೇಲೆ ಸಿಬಿಐ ಮತ್ತು ಇಡಿ ಕೆಲಸ ಮಾಡ್ತಾ ಇತ್ತು. ಒಂದು ರಾಜಕೀಯ ಒಂದು ಪ್ರೇರಿತವಾಗಿ ಇದು ಒಂದು ಬಂಧನ ಆಗಿತ್ತು ಅರವಿಂದ್ ಕೇಜ್ರಿವಾಲ್. ಮತ್ತೆ ಯಾವುದೇ ಇಷ್ಟು ದಿವಸ ಜೈಲಲ್ಲಿ ಇದ್ರೂ ಕೂಡ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು ಸಹಿತ ಇನ್ನೂವರೆಗೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಒಂದು ಟ್ರಯಲ್ ಕೂಡ ಸ್ಟಾರ್ಟ್ ಆಗಿಲ್ಲ ಕೋರ್ಟ್ ಅಲ್ಲಿ. ಸೊ ಟ್ರಯಲ್ ಅಲ್ಲದೆ ಇವರು ಬರೀ ದಿನಾಂಕದ ಮೇಲೆ ದಿನಾಂಕ ಕೇಳ್ತಾ ಹೋಗ್ತಾ ಇದ್ರು. ಇವತ್ತು ಕೂಡ ಅದನ್ನೇ ಪ್ರಯತ್ನ ಮಾಡಿದ್ರು ಸಿಬಿಐದವರು. ಇವತ್ತೊಂದು ವರ್ಡಿಕ್ಟ್ ಇತ್ತು, ಫೈನಲ್ ಒಂದು ಡಿಸಿಷನ್ ಇತ್ತು ಸುಪ್ರೀಂ ಕೋರ್ಟ್ ಇಂದ. ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಆಗಿ ಕೇಳ್ತು, ನೀವು ಟ್ರಯಲ್ ಸ್ಟಾರ್ಟ್ ಮಾಡಿಲ್ಲ, ಟ್ರಯಲ್ ಇಲ್ಲದೆ ಒಂದು ನೀವು ಆರೋಪಿಯನ್ನು ಹೇಗೆ ನೀವು ಬಂಧನದಲ್ಲಿ ಇಡ್ತೀರಾ ಅಂತ ಒಂದು ಪ್ರಶ್ನೆ ಮಾಡ್ತು. ಇನ್ ಸಿಬಿಐ ಒಂದು ಕೇಂದ್ರದ ಒಂದು ಗಿಣಿಯಾಗಿ ಪರಿವರ್ತನೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಒಂದು ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಅವರು. ಇವತ್ತೊಂದು ವರ್ಡಿಕ್ಟ್ ಟೂ ಜಡ್ಜಸ್ ಬೆಂಚಸ್ ಒಂದು ಇವತ್ತು ವರ್ಡಿಕ್ಟ್ ಆಯ್ತು. ಯಾವುದೇ ಅದರಲ್ಲಿ ಹುರುಳಿಲ್ಲ. ಅರವಿಂದ್ ಕೇಜ್ರಿವಾಲ್ಗೆ ನೀವು ಯಾವುದೋ ಒಂದು ಎವಿಡೆನ್ಸ್ ಪ್ರೊವೈಡ್ ಮಾಡಲಿಲ್ಲ, ನೀವು ಟ್ರಯಲ್ ಮಾಡಿಲ್ಲಪ್ಪ ಅಂತ ನಾವು ಬಿಡುಗಡೆ ಮಾಡೋದು ಅನಿವಾರ್ಯ ಇದೆ. ಹೀಗಾಗಿ ನಾವು ಅರವಿಂದ್ ಕೇಜ್ರಿವಾಲ್ ನಾವು ಇವತ್ತು ಬೇಲ್ ಅನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಬೇಲ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಖುಷಿಯ ಸಂಭ್ರಮದಲ್ಲಿ ಇಡೀ ದೇಶದಲ್ಲಿ ಆಮ್ ಆದ್ಮಿ ಪಕ್ಷ ನಾಯಕರು, ಆಮ್ ಆದ್ಮಿ ಪಕ್ಷ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಇಡೀ ದೇಶಾದ್ಯಂತ ಇವತ್ತು ಸಂಭ್ರಮ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತು ವಿಜಯಪುರದ ಆಮ್ ಆದ್ಮಿ ಪಕ್ಷದ ಜಲನಗರದ ಕಚೇರಿಯಲ್ಲಿ ಕೂಡ ನಾವು ಇವತ್ತು ಪಟಾಕ್ಷಿಯನ್ನು ಹಾರಿಸಿ ಸಿಹಿಯನ್ನು ಹಂಚಿ ಇವತ್ತೊಂದು ಸಂಭ್ರಮಾಚರಣೆ ಮಾಡಿದ್ದೀವಿ. ಯಾಕಂದ್ರೆ ಖುಷಿ, ಯಾವುದೊಂದು ತಪ್ಪು ಮಾಡದ ಒಂದು ವ್ಯಕ್ತಿ ಇಷ್ಟು ದಿವಸ ಜೈಲಲ್ಲಿದ್ದಾರೆ ಅಂದ್ರೆ ಅದು ನಮಗೂ ಕೂಡ ಒಂದು ಸಂಕಟ ಆಗಿತ್ತು. ಸೊ ಇವಾಗ ಆ ಒಂದು ಪ್ರಾಮಾಣಿಕ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಇವತ್ತು ಜೈಲಿಂದ ಬಿಡುಗಡೆ ಆಗಿದ್ದಾರೆ.
ಸೊ ಅದೊಂದು ಖುಷಿ ಇವತ್ತು ಇಡೀ ದೇಶದಂತೆ ನಾವೆಲ್ಲರೂ ಆಮ್ ಆದ್ಮಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೂಡಿ ಇವತ್ತು ಒಂದು ಪಟಾಕ್ಷಿ ಮತ್ತು ಸಿಹಿ ಹಂಚುವ ಮೂಲಕವನ್ನು ಇವತ್ತು ಆಚರಿಸಿದ್ವಿ. ಧನ್ಯವಾದಗಳು. ದೆಹಲಿ ಮುಖ್ಯಮಂತ್ರಿ ಗೊತ್ತಿರ್ಬೋದಲ್ಲ, ಆಮ್ ಆದ್ಮಿ ಪಕ್ಷದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸುಮಾರು 1 ವರ್ಷ ಹಿಂದಿನಿಂದ ಜೈಲಿನಲ್ಲಿದ್ದರು. ಒಂದು ರಾಜಕೀಯ ಕುತಂತ್ರದಿಂದ ಅವ್ರಿಗೆ ಜೈಲಿಗೆ ಹಾಕಿದ್ರು. ಯಾಕೆ ಒಳ್ಳೆ ಕೆಲಸ ಮಾಡಿ, ಏನು ಒಳ್ಳೆ ಕೆಲಸ ಮಾಡಿ ಬಿದ್ದಿದಾಗ ಒಳ್ಳೆ ಸರ್ಕಾರ ಸಾಗಬೇಕಂತ ತಪ್ಪ, ಒಳ್ಳೆ ಒಂದು ಸರ್ಕಾರ ಆಸ್ಪತ್ರೆ ತಪ್ಪ ಫ್ರೀಯಾಗಿ ಬರ್ರಿ ಮುಂದ್ ಬರ್ರಿ ನೀವು. ಇವತ್ತು ಅರವಿಂದ್ ಕೇಜ್ರಿವಾಲ್ ನಮಸ್ಕಾರ. ಆರಾಮದ್ರಿ? ನಮ್ಮ ಬಗ್ಗೆ ಹತ್ರ ನಿಮ್ಗೆ ಗೊತ್ತೇ ಅದ. ಇವತ್ತು ಅರವಿಂದ್ ಕೇಜ್ರಿವಾಲ್ ಬಿಡುಗಡೆ ಮಾಡಿದ್ರು, ಜೈಲ್ದಾಗಿದ್ರು. ಈ ದಿವಸ ಬಿಜೆಪಿಯ ರಾಜಕೀಯ ಕುತಂತ್ರದಿಂದ ಜೈಲ್ದಾಗ ಹಾಕಿದ್ರು, ನಿಮಗೆಲ್ಲ ಗೊತ್ತದ. ಇವತ್ತು ಬಿಡುಗಡೆ ಆಗ್ಯದ, ಏನೂ ಸಾಕ್ಷಿ ಸಿಗ್ಲಿಲ್ಲ. ಕೋರ್ಟಿನ ಯಾವ್ದು ಛೀಮಾರಿ ಹಾಕ್ಯದ. CBI ನೀವು ಒಂದು ಗಿಣಿಯಾಗಿ ಪರಿವರ್ತನೆ ಮಾಡಿ ಅರವಿಂದ್ ಕೇಜ್ರಿವಾಲ್ ಅಂತ ಒಳಗಿಟ್ಟಿರಿ. ಇಟ್ಟು ಏನು ಸಾಕ್ಷಿದ್ರ ಕೇಳ್ಯಾರ. ಕೋರ್ಟ್ ಕೇಳಿ CBIಗೆ 22 ತಿಂಗಳು ಜೈಲ್ದಾಗ ಇಟ್ಟಿರಿ. ಏನ್ ಸಾಧಿಸಿದ್ರಿ? ಅವ್ರ ವಿರುದ್ಧ ಏನದ ಎವಿಡೆನ್ಸ್ ಏನಿಲ್ಲ ಕೊಡ್ರಿ, ಇಡ್ರಿ ಮುಂದೆ. ಏನೂ ಇಲ್ಲ ಅವ್ರ ಹತ್ರ, ಏನೂ ಇಲ್ಲ ಅಂದ್ರೆ ನಾವು ಬಿಡುಗಡೆ ಮಾಡ್ಬೇಕಾಗ್ತದೆ. ಇಲ್ಲ ಬಿಡುಗಡೆ ಎಲ್ಲರೂ ಕೊಡಿಸ್ಬಿಟ್ಟು ಸಪೋರ್ಟ್ ಇರಲಿ. ಒಂದು ರಾಜಕೀಯ ಕುತಂತ್ರದಿಂದ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹಾಕಿದ್ರು. ಸುಮಾರು ತಿಂಗಳು ಜೈಲಿಗಿದ್ರು, ಇವತ್ತು ಬಿಡುಗಡೆ ಮಾಡ್ಯಾರ. ತಮ್ಮೆಲ್ಲ ಸಹಕಾರದಿಂದ, ಎಲ್ಲ ನಮ್ಮ ಭಾರತದ ಜನತೆ ಸಹಕಾರದಿಂದ ಒಂದು ಬಿಡುಗಡೆ ಆಗಿದ್ದಾರೆ. ಅಲ್ಲಿ ಇದು ಎಲ್ಲ ನೀವು ಟಿವಿ ನೋಡ್ತಿರ್ತೀರಿ, ಎಲ್ಲ ನಿಮಗೂ ಗೊತ್ತಿರ್ತದೆ. ನಮಸ್ಕಾರ. ಬಿಡುಗಡೆ ಆಗಿದೆ ಸರ್. ತಮಗೆಲ್ಲ ಗೊತ್ತು ಯಾವ ತರ ಅರೆಸ್ಟ್ ಆಗ್ಯಾರ. ಇವತ್ತು ಬಿಡುಗಡೆ ಆದ್ರೆ ಬಿಡುಗಡೆ ಆಗಿದೆ ಸರ್. ನೆಕ್ಸ್ಟ್ ಥ್ಯಾಂಕ್ಸ್. ಅದು ಸಂಬಂಧ ಸರ್, ಯಾಕಂದ್ರೆ ನಿಮಗೆಲ್ಲ ಗೊತ್ತದ. बोलो भारत माता की जय, बोलो भारत माता की जय. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.